ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ 2024ನೇ ಇಸ್ವಿಯ ಪ್ರಕಾರ ಇನ್ನು 4, 13, 22 ಮತ್ತು 31 ಈ ಒಂದು ದಿನಾಂಕಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ 2024 ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರೀತಿ ಅವರಿಗೆ ಶುಭ ಮತ್ತು ಅಶುಭಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ, ಇನ್ನು ಪರಿಹಾರವಾಗಿ ಯಾವ ದೇವತೆಯನ್ನು ಆರಾಧನೆ ಮಾಡ್ಕೊಳ್ಬೇಕು ಮತ್ತು ಪ್ರಿಕಾಷನ್ಸನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಸಂಕ್ಷೇಪವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ 2024 ಶನಿಗ್ರಹರ ಒಂದು ಅಧಿಪತ್ಯದಲ್ಲಿ ಬರ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ. ಇನ್ನು 2+2 ಉಚ್ಚ ಚಂದ್ರ, ಅದೇ ರೀತಿ 4 ಅಂದರೆ ರಾಹುಗ್ರಹರ ಒಂದು ಸೂಚಿಸುವಂತಹ ಸಂಖ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಈ ಎಲ್ಲ ಸಂಯೋಗವನ್ನು ನಾವು ಒಟ್ಟುಗೂಡಿಸಿ ನೋಡಿದಾಗ ಶನಿಗ್ರಹರ ಒಂದು ಅಸ್ತಿತ್ವ ಬರುವಂಥದ್ದು. ಈಗಿದ್ದಂಥ ಪಕ್ಷದಲ್ಲಿ 4ನೆಯ ಒಂದು ಸಂಖ್ಯೆಗೆ ಅನುಗುಣವಾಗಿ ಶನಿ ರಾಹು 4, 13, 22, 31 ಈ 4 ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ರಾಹುಗ್ರಹರ ಒಂದು ಅಧಿಪತ್ಯದಲ್ಲಿ ಬರ್ತಕ್ಕಂಥದ್ದು. ಇನ್ನು ಶನಿ ಮತ್ತು ರಾಹುವಿನ ಒಂದು ಸಂಯೋಗದಿಂದ ಇವರಿಗೆ ಯಾವ ರೀತಿ ಶುಭ ಪ್ರಭಾವ, ಶುಭ ಫಲಗಳು ಮತ್ತು ಅಶುಭ ಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ, ಇನ್ನು ಯಾವ ರೀತಿ ಇವರಿಗೆ ಅನಾನುಕೂಲಗಳಿರುವಂಥ ಒಂದು ಸಾಧ್ಯತೆ ಇರುತ್ತೆ, ಪ್ರಿಕಾಷನ್ಸನ್ನು ಯಾವ ರೀತಿ ಇರುತ್ತೆ ಅನ್ನೋವಂಥದ್ದನ್ನು ನೋಡೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಪರಿಹಾರಗಳನ್ನು ಕೂಡ ಹೇಳಲಾಗ್ತಕ್ಕಂಥದ್ದು, ಇನ್ನು ಪ್ರಿಕಾಷನ್ಸ್ ಕೂಡ ತೆಗೆದುಕೊಳ್ಬೋದಾಗುತ್ತೆ. ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ. ಒಳ್ಳೊಳ್ಳೆಯ ಒಂದು ಮಾಹಿತಿಯನ್ನು ನಿಮ್ಮ ಬಳಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಇನ್ನು ಮೊದಲನೇದಾಗಿ ನೋಡಿ, ಈ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶುಭ ಮತ್ತು ಅಶುಭ ಎರಡೂ ರೀತಿಯ ಫಲಗಳಿರುವಂಥದ್ದು. ಇನ್ನು ಮೊದಲನೇದಾಗಿ ರಾಹು ಅಂದ್ರೇ ಒಂದು ರೀತಿ ಕನ್ಫ್ಯೂಸ್ ಸ್ಟೇಟಸಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಶನಿ ಒಂದು ಪ್ರಭಾವದಿಂದ ಇನ್ನೂ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರಕ್ಕೆ ಕೊನೆಯಲ್ಲಿ ಪರಿಹಾರವನ್ನು ತಿಳ್ಕೊಳ್ಳೋಣ. ನೋಡಿ, ಪದೇ ಪದೇ ಇವರು ಡೈವರ್ಟ್ ಆಗುವಂತಹ ಒಂದು ಸಾಧ್ಯತೆ 2024ರಲ್ಲಿ ಭಾಳಷ್ಟು ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿ ನೋಡಿ, ಇವರಿಗೆ ಸ್ವಲ್ಪ ಓವರ್ ಸ್ಪೀಡ್ ಅನ್ನೋವಂಥದ್ದು ಜಾಸ್ತಿ ಕಾಡುತ್ತೆ. ಯಾವುದೇ ವಿಚಾರದಲ್ಲೇ ಆಗಲಿ ಸ್ವಲ್ಪ ಆತುರದ ಒಂದು ಸ್ವಭಾವ ಇವರನ್ನು ಕಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ರಾಹುಗ್ರಹರನ್ನು ಸರ್ವಗ್ರಾಹ್ಯ ಅನ್ನುವಂತಹ ಒಂದು ವಿಚಾರದಿಂದಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರೆಯುವಂಥದ್ದು. ಇನ್ನು ನೋಡಿ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಇವರು ಮುಂದುವರಿಯುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅಸಾಧ್ಯವಾದಂತಹ ವಿಚಾರಗಳನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಬಯಕೆಗಳನ್ನು ಇವರು ಇಟ್ಕೊಂಡಿರ್ತಾರೆ ಮತ್ತು ಬಹಳಷ್ಟು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಇನ್ನು ರಸಗೊಬ್ಬರಗಳ ವ್ಯಾಪಾರ, ಫರ್ಟಿಲೈಸರ್ಸ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪಾಯ್ಸನಸ್ ಬಿಸ್ನೆಸ್ ಮಾಡುವಂತಹ ಜಾತಕರಿಗೆ ವಿಶೇಷವಾದಂತಹ ಲಾಭ, ಈ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂತಹ ಜಾತಕರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಹೇರಳವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಅಥವಾ ಮೊಬೈಲ್ ಶಾಪ್ಗಳನ್ನು ಇಟ್ಕೊಂಡಿರ್ತಕ್ಕಂತಹ ಈ ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕ್ಯಾಮ್ರಾಗಳಾಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಏನಾದರೂ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿ ನೋಡಿ, ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕಂಪ್ಯೂಟರ್ ಕೆಲಸಗಳನ್ನು ಮಾಡುವಂತಹ ಈ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂತಹ
ಲಾಭ ಪ್ರಾಪ್ತಿಗಳು ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ವಿವಾಹ ಅನ್ನುವಂಥ ಒಂದು ವಿಚಾರದಲ್ಲೂ ಕೂಡ ಇವರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಭೂಮಿಯ ಒಳಗಡೆ ಬೆಳೀತಕ್ಕಂತಹ ಬೆಳೆಗಳೇನಾದರೂ ಇದ್ರೂ ಕೂಡ ಈ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂಥ ರೈತರಿಗೆ ವಿಶೇಷವಾದಂತಹ ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದರೆ ಅದೇ ರೀತಿ ದುಷ್ಟ ಸಂಘ, ಸ್ವಲ್ಪ ಸಾಮಾಜಿಕವಾಗಿ ದುಷ್ಟ ಜನರ ಒಂದು ಸಂಘ ಇವರನ್ನು ಹುಡ್ಕೊಂಡು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಅವರು ಎಚ್ಚರಿಕೆಯಿಂದ ಸ್ನೇಹಿತರನ್ನು ಮಾಡ್ಕೊಬೇಕು. ಈ ಒಂದು ವಿಚಾರದಲ್ಲಿ ಅವರು ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ದೃಷ್ಟಿದೋಷಗಳು ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಮೂರು ದಾರಿಯಲ್ಲಿ ಓಡಾಡುವಂತಹ ಒಂದು ಜಾಗಗಳಲ್ಲಾಗಿರ್ಬೋದು, ಅಥವಾ ಸ್ವಲ್ಪ ಜನರ ಒಂದು ದೃಷ್ಟಿದೋಷಗಳು ಇವ್ರನ್ನ ಅತಿ ಹೆಚ್ಚಾಗಿ ಕಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ದುಷ್ಟ ಜನರ ಸಂಘ ಸ್ವಲ್ಪ ಇವರನ್ನು ದಾರಿ ತಪ್ಪಿಸುವಂತಹ ಒಂದು ಸಾಧ್ಯತೆಗಳು, ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಇವರು ಅನುಭವಿಸುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಈ ಒಂದು 4 ಸಂಖ್ಯೆಯನ್ನು ಪ್ರತಿನಿಧಿಸುವ ದಿನಾಂಕಗಳಲ್ಲಿ ಜನಿಸಿರುವವರು ಶೂರಿಟಿಗಳನ್ನು ಹಾಕೋಕ್ಕಾಗಿರ್ಬೋದು, ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಮುಂದಕ್ಕೆ ಹೋಗುವಂಥದ್ದಾಗಿರ್ಬೋದು, ಸ್ನೇಹಿತರು ಸಂಬಂಧಿಕರು ಅಂತ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅದೇ ರೀತಿ ವಾಹನಗಳನ್ನು ಓಡಿಸುವಂತಹ ವ್ಯಕ್ತಿಗಳು ಈ ಒಂದು ಸಂಖ್ಯೆಯಲ್ಲಿ ಜನಿಸಿರುವವರು ಬಹಳಷ್ಟು ಎಚ್ಚರಿಕೆಯಾಗಿರಬೇಕಾಗುತ್ತೆ. ಈ ಒಂದು ವಿಚಾರಗಳಲ್ಲಿ ಅವರು ಪ್ರಿಕಾಷನ್ಸನ್ನು ತೆಗೆದುಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಅಭಿವೃದ್ಧಿಯನ್ನು ಹೊಂದಬಹುದಾಗಿರುತ್ತೆ. ಇನ್ನು ಪರಿಹಾರವಾಗಿ ಶಕ್ತಿ ದೇವತೆಯ ಒಂದು ಆರಾಧನೆ ಅಂದರೆ ಭದ್ರಕಾಳಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು, ಅಥವಾ ಗ್ರಾಮ ದೇವತೆ ಆಗಿರ್ಬೋದು, ಈ ರೀತಿ ಶಕ್ತಿ ದೇವತೆಯ ಒಂದು ಆರಾಧನೆಯಿಂದ ಅವರು ಅತ್ಯಂತ ಯಶಸ್ಸು ಮತ್ತು ಶುಭ ಫಲವನ್ನು 2024ರಲ್ಲಿ ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ 4, 13, 22, 31 ಈ ದಿನಾಂಕಗಳಲ್ಲಿ ಜನಿಸಿದವರ ಸಂಖ್ಯಾಶಾಸ್ತ್ರದ ಪ್ರಕಾರ ವಾರ್ಷಿಕ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.